ಬಲರಾಮನಿಂದ ದುರ್ಯೋಧನನ್ನು ಬೇರ್ಪಡಿಸಿದ್ದಾಯಿತು. ನಮ್ಮ ಅಣ್ಣನು ಅಲಾಯುಧವನ್ನು ಹಿಡಿದು ನಿಂತರೆ ಅವನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆಗಲಿ, ನಾನೊಂದು ಉಪಾಯ ಮಾಡುವೆನು. ಒಂದು ಗೋವನ್ನು ನಿರ್ಮಿಸಿ ಆ ಗೋವನ್ನು ಘಾಸಿಪಡಿಸುವಂತೆ ಮಾಡಿ ನಮ್ಮ ಅಣ್ಣನನ್ನು ಭೂಪ್ರದರ್ಶನೆಗೆ ಹೊಡಿಸುವನು. ಆಗಲಿ, ಅದೋ ನಮ್ಮ ಅಗ್ರಜನು ಇತ್ತ ಕಡೆ ಬರುತ್ತಿರುವನು. ನಾನು ಕ್ಷಣಕಾಲ ಮರೆಯಾಗುವೆನು. ಗೋಮಾಯೆ, ಜಾಗೃತಳಾಗು. ಏನಿದು? ಗೋವು ಇಷ್ಟು ಸುಂದರವಾಗಿರುವುದಲ್ಲ? ಏನಿದು? ಈ ಗೋವು ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ? ಹೇ ಗೋವೆ, ಹೋಗು ಆಚೆ. ಏನು, ಎಷ್ಟು ಬೆದರಿಸಿದ್ರೂ ಗೋವು ಆಚೆ ಹೋಗುವುದಿಲ್ಲ. ಇರಲಿ, ಒಂದು ಸಣ್ಣ ಶಿಲೆಯಿಂದ ಹೊಡೆದಿ ಓಡಿಸುವೆನು. ಹೇ ಗೋವೆ, ಹೋಗು ಆಚೆ, ಹೊಲಗು. ಹಾ ಶಿವ ಶಿವ, ಒಂದು ಸಣ್ಣ ಶಿಲೆಯಿಂದ ಹೊಡೆದ ತಕ್ಷಣ ಗೋವು ಪ್ರಾಣವನ್ನು ಬಿಟ್ಟಿತ್ತಲ್ಲ. ಹಾ ಶಿವ ಶಿವ, ಮುಂದೇನು ಗತಿ ಶಿವ, ಮುಂದೇನು ಗತಿ? ಆ ಪರಮಾತ್ಮ. ಅಕಟ ಕಟ ಗೋ ಅಧ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳ್ಳನಾದೆ. ಹಾ ಶಿವ ಶಿವ, ಪರಮಾತ್ಮ. ಅಕಟ ಕಟ ಗೋ ಅಧ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಆಸಕ್ಕೆ ಒಳ್ಳನಾದೆ. ಹಾ ಶಿವ ಶಿವ. ಘೋರಾರಣ್ಯದ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲೇ. ಆ ಶಿವ ಶಿವ. ಘೋರಾರಣ್ಯದ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ, ಕೊಂದ ಪಾಪವನ್ನು ಮೀರಿದ ಭಯ ಕಾಣೆನು ಜಗದೊಳಗೆ, ಅಯ್ಯೋ ಕಾಣೆನು ದರೆಯೊಳಗೆ. ಅಕಟ ಕಟ ಗೋ ಅಧ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳ್ಳನಾದೆ. ಆ ಶಿವ ಶಿವ, ಈ ವಿಚಾರವನ್ನು ನನ್ನ ತಮ್ಮನಾದ ಕೃಷ್ಣನೊಡನೆ ಆಲೋಚಿಸನು. ಕೃಷ್ಣ ಕೃಷ್ಣ. ಅಗ್ರಜ, ಇದೇನು ನನ್ನನ್ನು ಜಾಗೃತಕರಿಸಿದ ಕಾರಣವೇನು ಅಗ್ರಜ? ಕೃಷ್ಣ, ಏನೆಂದು ಹೇಳಲಿ ಕೃಷ್ಣ, ಏನೆಂದು ಹೇಳಲಿ? ಈ ದಿವಸ ಗೋವಧೆ ಪಾಪಕ್ಕೆ ಗುರಿಯಾದನು ಕೃಷ್ಣ, ಗುರಿಯಾದನು. ಅಗ್ರಜ, ಗೋಹತ್ಯ ದೋಷವು ಮಹಾ ಪಾಪವಲ್ಲವೇ ಅಣ್ಣ? ಕೃಷ್ಣ, ಆ ಪಾಪಕ್ಕೆ ಒಂದು ಉಪಾಯವನ್ನು ಹೇಳು ಕೃಷ್ಣ, ಅದರಂತೆ ಮಾಡಿ ನಡೆದುಕೊಳ್ಳುವನು ಕೃಷ್ಣ. ಅಗ್ರಜ, ಈ ಗೋಹತ್ಯಾ ದೋಷವು ನಿವಾರಣೆ ಆಗಬೇಕಾದೆ ಇಂದಿನಿಂದ 21 ದಿವಸ ಭೂಪ್ರದಕ್ಷಿಣೆಯನ್ನು ಮಾಡಬೇಕು ಎಂದು ನಮ್ಮ ಗುರುಗಳಾದ ಸಂದೀಪಿನಿ ಮಹಾಗುರುಗಳು ಹೇಳುತ್ತಿದ್ದರು. ಕೃಷ್ಣ, ನಾನು ಈಗಲೇ ಭೂಪ್ರದಕ್ಷಿಣೆಗೆ ಹೋಗುವೆನು ಕೃಷ್ಣ. ಇದೇನು ಅಗ್ರಜ, ಈಗ ತಾನೇ ಯುದ್ಧಕ್ಕೆ ಬರುವನೆಂದು ಆ ದುರ್ಯೋಧನ ವಚನವಿತ್ತಿರುವೆ, ಇನ್ನು ಅವನ ಗತಿ? ಕೃಷ್ಣ, ಪಾಂಡವರು ಕೌರವರು ಹೊಡೆದಾಡಿ ಮಡಿಯಲ್ಲಿ ನನಗಾಗಬೇಕಾದರೆ ಕೃಷ್ಣ, ನನಗೆ ಬಂದ ಗೋವತ್ಯ ಪಾಪವು ಪರಿಹಾರವಾದರೆ ಅಷ್ಟೇ ತಗೋ ಕೃಷ್ಣ, ನಾನು ಈಗಲೇ ಹೋಗುವೆನು. ಅಗ್ರಜ, ಅಗ್ರಜ, ಅಗ್ರಜ. ನನಗೆ ಬೇಕಾದದ್ದು ಅದೇ. ಅಗ್ರಜನನ್ನು ಭೂಪ್ರದಕ್ಷಿಣೆ ಹೊಡೆಸಿ ಈ ರಣರಗ್ನ ಬಾಹುಬಲಿಯನ್ನು ಮುಗಿಸೇ ಬಿಡುವೆನು.